ಮನೇಲಿ ಯಾವುದಾದ್ರೂ ಸಣ್ಣ ಸಣ್ಣ ಫಂಕ್ಷನ್ ಆಗಿರ್ಬೋದು ಅಥವಾ ಮನೆಗೆ ಹಾಕೊಳ್ಳೋಕ್ಕೆ ಅಡಿಕೆ ಇರ್ಬೋದು ಅಥವಾ ಪೂಜೆಗೆ ಅಂತ ನಾವು ಅಡಿಕೆಯನ್ನ ತುಂಬಾ ಅಂದ್ರೆ ತುಂಬಾ ಬಳಸ್ತೀವಿ. ಹಾಗಾಗಿ ಪ್ರತಿ ಸಲನೂ ನಾವು ಅಡಿಕೆ ತೋಟ ಇಟ್ಕೊಂಡು ಅಂಗಡಿಗೆ ಹೋಗಿ ಅಡಿಕೆ ತಗೊಂಬಂದು ಪೂಜೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಆದ್ರೆ ಅವಳಿಗೆ ಆಟ. ಸೊ ಇಷ್ಟು ಅಡಿಕೆನ ತೆಗ್ದಿದೀವಿ. ಬಾಯಿಗೆ ಹಾಕೊಂಡಾಗ ಅದು ಒಂದು ಟೇಸ್ಟ್ ನಮಗೆ ಗೊತ್ತಾಗುತ್ತೆ. ಬಟ್ ನಾವ್ ಯಾವುದೇ ಕೆಮಿಕಲ್ಸ್ ಹಾಕಲ್ಲ, ಯಾಕೆಂದ್ರೆ ಮನೆಗೆ ನಾವೇ ಹಾಕೊಳ್ಳೋದಲ್ಲ. ಹಾಗಾಗಿ ನಮಗೆ ಹೆಂಗ್ ಬೇಕೋ ಹಂಗೆ ನಾವು ಮನೇಲಿ ಬೇಯಿಸ್ಕೊತಾ ಇದೀವಿ. 4 ತಾಸು ಕುದ್ದಿದೆ. ತುಂಬಾ ಜನ ರೈತರು ಡೈರೆಕ್ಟ್ ಆಗಿ ಅಡಿಕೆನ ಡೈರೆಕ್ಟ್ ಆಗಿ ಹೊಲದಲ್ಲಿ ಕೊಟ್ಬಿಡ್ತಾರೆ. ಸೊ ಇಳಿಸ್ಬಿಟ್ಟು ಕೊಯ್ದ್ಬಿಟ್ಟು ಬೇಯಿಸ್ಬಿಟ್ಟು ಒಣಗಿಸ್ಬಿಟ್ಟು, ಯಾಕೆಂದ್ರೆ ಎಲ್ಲದೂ ಕೂಡ ಟೆನ್ಷನ್. ಈ ತರ ಮಾಡೋದ್ರಿಂದ ಅಡಿಕೆ ಒಳ್ಳೆ ಕಲರ್ ಬರುತ್ತೆ. ಮತ್ತೆ ನೀವು ಮಾರಾಟ ಮಾಡ್ತೀರಾ ಅಂತ ಅಂದ್ರೆ ಇದ್ರ ರೇಟು ಟಾಪ್ ರೇಟ್ ಅಲ್ಲಿ ಇರುತ್ತೆ. ಸತತವಾಗಿ 7-8 ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿರುವಂತಹ ಅಡಿಕೆ ನೋಡಿ ಇದು. ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ ಇವತ್ತು ನಾವು ಸಾಂಪ್ರದಾಯಿಕವಾಗಿ ಯಾವ ರೀತಿಯಾಗಿ ಅಡಿಕೆನ ಬೇಯಿಸ್ತೀವಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಎಷ್ಟೋ ಜನಗಳ ಮನೆಯಲ್ಲಿ ಅಡಿಕೆ ತೋಟ ಇದಾವೆ, ಆದ್ರೆ ತುಂಬಾ ಜನ ಅಡಿಕೆನ ಬೇಯಿಸಲ್ಲ. ಯಾಕೆಂದ್ರೆ ಅದು ಸ್ವಲ್ಪ ಕೆಲಸ ಹೆವಿ ಆಗುತ್ತೆ ಅಂತ. ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಮನೆಗೆ ಬೇಕಾಗುವಂತ, ಅಂದ್ರೆ ಮನೆಗೆ ಹಾಕೊಳಕ್ ಅಡಿಕೆಲೆ ಹಾಕೊಳಕ್ಕೆಲ್ಲ ಬೇಕಾಗುತ್ತೆ ಅಂತ ಮನೇಲೆ ಅಡಿಕೆನ ಯಾವ ರೀತಿಯಾಗಿ ಬೇಯಿಸೋದು ಸಾಂಪ್ರದಾಯಿಕವಾಗಿ ಅಂತ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ಮನೆಯಲ್ಲಿ ಅಡಿಕೆ ಬೇಯಿಸ್ಕೊಂಡು ತಿನ್ಕೊಳ್ಳಿ. ಸೊ ಇನ್ನೇನ್ ತಡ, ಬನ್ನಿ ಹೋಗಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ನಾವು ಹೊಲದಿಂದ ತಂದಿರುವಂತಹ ಕಾಯಿನ, ಅಂದ್ರೆ ಹಸೆ ಕಾಯಿ ಏನು ಕಿತ್ಕೊಂಡ್ಬಂದಿರ್ತೀವಲ್ಲ ಅಡಿಕೆ ಕಾಯಿನ ತಗೊಂಡ್ಬಂದು ಫಸ್ಟ್ ನೀಟಾಗಿ ಬಿಡಿಸ್ಬೇಕು. ಇಲ್ಲಿ ನನ್ನ ಮಗಳು ಮತ್ತೆ ನಮ್ಮ ತಾಯಿ ಇಬ್ರು ಕೂಡ ಬಿಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ತಂದಂತಹ ಕಾಯಿನ, ಅಡಿಕೆ ಕಾಯಿನ ನಾವೇನ್ ಮಾಡ್ಬೇಕು ಅಂದ್ರೆ ಹೆಚ್ಚಬೇಕು. ಸೊ ನಾವಿಲ್ಲಿ ಹೆಚ್ಚ್ತಾ ಇಲ್ಲ, ಕಲ್ ತಗೊಂಡು ಕುಡ್ತಾ ಇದೀವಿ. ಯಾಕೆಂದ್ರೆ ಸ್ವಲ್ಪ ಇದಾವಲ್ಲ, ಹಂಗಾಗಿ ಹೆಚ್ಚು ಅವಶ್ಯಕತೆ ಇಲ್ಲ. ಮತ್ತೆ ಆ ಕಾಯಿ ಒಳಗಡೆ ಇರುವಂತ ಅಡಿಕೆ ಪುಡಿ ಆದ್ರೂ ಕೂಡ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾಗಿ ನಾವು ಕಲ್ ತಗೊಂಡು ಚಚ್ಬಿಟ್ಟು ಒಳಗಡೆ ಇರುವಂತಹ ಅಡಿಕೆಯನ್ನ ತೆಗಿತಾ ಇದೀವಿ. ಮನೇಲಿ ಯಾವ್ದಾದ್ರು ಸಣ್ಣ ಸಣ್ಣ ಫಂಕ್ಷನ್ ಆಗಿರ್ಬೋದು ಅಥವಾ ಮನೆಗೆ ಹಾಕೊಳ್ಳೋಕೆ ಅಡಿಕೆ ಇರ್ಬೋದು ಅಥವಾ ಪೂಜೆಗೆ ಅಂತ ನಾವು ಅಡಿಕೆಯನ್ನ ತುಂಬಾ ಅಂದ್ರೆ ತುಂಬಾ ಬಳಸ್ತೀವಿ. ಹಾಗಾಗಿ ಪ್ರತಿ ಸಲನೂ ನಾವು ಅಡಿಕೆ ತೋಟ ಇಟ್ಕೊಂಡು ಅಂಗಡಿಗೆ ಹೋಗಿ ಅಡಿಕೆ ತಗೊಂಬಂದು ಪೂಜೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಹಾಗಾಗಿ ನಾವು ಇಲ್ಲಿ ನಾವೇ ಬೇಯಿಸ್ಕೊತಾ ಇದೀವಿ. ಇಲ್ಲಿ ನಮ್ ಗುಂಡ ನೋಡ್ರಿ ಹೆಂಗ್ ನೋಡ್ತಿದ್ದಾಳೆ. ಮನೆಯಲ್ಲಿ ನಾವ್ ಏನೇ ಕೆಲಸ ಮಾಡಿದ್ರು ಇವಳದೊಂದು ತರಲೆ ಇದ್ದೇ ಇರುತ್ತೆ. ನಮಗೆ ಇದ್ರಕ್ಕೆ ಎಲ್ಲಿ ಕುಟ್ಬೇಕಾದ್ರೆ ಕೈ ಅಡ್ಡ ಇಟ್ಬಿಟ್ಟು ಕೈಯಲ್ಲಿ ಚಚ್ಬಿಡ್ತೀವಿ ಅಂತ ಆ ಭಯ ನಮ್ಗೆ. ಆದ್ರೆ ಅವಳಿಗೆ ಆಟ. ಸೊ ಈ ತರ ಒಂದು ಮನೆಯಲ್ಲಿ ಜುಗಲ್ಬಂದಿಗಳು ನಡೀತಾ ಇರುತ್ತೆ ನೋಡಿ. ಹಿಂಗೆ ಕುಟ್ಬೇಕಾದ್ರೆ ಕರೆಕ್ಟಾಗಿ ಹತ್ರ ಹೋಗೋದು, ಕೈ ಇಡೋದು, ಕಾಲಿಡೋದು, ಈ ತರ ಅವಳು. ಒಂದು ಅಡಿಗೆ ಕಲ್ಲು ಇಟ್ಕೊಂಡ್ಬಿಟ್ಟು ತುಂಬಾ ಸೀರಿಯಸ್ ಆಗಿ ಜೋರ ಕುಟ್ಬಿಟ್ಟು ಸೊ ಅಡಿಕೆ ಕಾಯಿನ ಸಪ್ರೇಟ್ ಮಾಡಿ ತೆಗಿತಾ ಇದೀವಿ. ಸೊ ಇಲ್ಲಿ ನಮ್ಮಮ್ಮ ಕುಟ್ ಕೊಡ್ತಿದ್ದಾರೆ, ನಾನಿಲ್ಲಿ ಬಿಚ್ತಾ ಇದ್ದೀನಿ. ಸೊ ನಾನೇ ವಿಡಿಯೋ ಮಾಡ್ತಾ ಇರೋದ್ರಿಂದ ಹಂಗಾಗಿ ನಾನು ತೆಗಿತಾ ಇರೋದು ತೋರ್ಸಕ್ಕಾಗಿಲ್ಲ. ಸೊ ಬರದೇ ಇರೋದನ್ನ ಈ ಸ್ಕ್ರೂ ಡ್ರೈವರ್ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ತೆಗಿಯೋದು. ಈ ತರ ಒಂದು ಮಾಡಿಬಿಟ್ಟು ಇಷ್ಟು ಅಡಿಕೆನ ರೆಡಿ ಮಾಡ್ಕೊಂಡಿದೀವಿ ನಾವು. ಸೊ ದಿನ ಸ್ವಲ್ಪ ಸುಲಿದ್ರಾಯ್ತು ಅಂತ ದಿನ ಸ್ವಲ್ಪ ಚಚ್ಚಿ ತೆಗ್ದು ಹತ್ತತ್ರ 3 ದಿನ ನಾವು ಇಷ್ಟು ಅಡಿಕೆನ ತೆಗ್ದಿದೀವಿ. ಈ ದಿನನೂ ನಾವೇನ್ ಮಾಡ್ತಿದ್ರು ಇವಳದೊಂದು ತರಲೆ ಕೆಲಸ ಇದ್ದೇ ಇರುತ್ತೆ. ಸೊ ಅಡಿಕೆನ ತೋರಿಸಿ ನೋಡಿ ಯಾವ ರೀತಿಯಾಗಿದೆ ಅಡಿಕೆ ಒಳಗಡೆ ಇರುವಂತದ್ದು ಅಂತ. ಸೊ ಈ ರೀತಿಯಾದ ಅಡಿಕೆಯನ್ನ ಸಾಂಪ್ರದಾಯಿಕವಾಗಿ ಯಾವ ರೀತಿ ಬೇಯಿಸೋದು ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈ ಅಡಿಕೆನ ನಾವು ಒಲೆಯಲ್ಲಿ ಬೇಯಿಸ್ತಾ ಇದ್ದೀವಿ. ಸೊ ಒಲೆಗೆ ಚೆನ್ನಾಗಿ ಉರಿ ಹಾಕ್ಬಿಟ್ಟು ದೊಡ್ಡ ಪಾತ್ರೆಯಲ್ಲಿ ನೀರ್ ಹಾಕಿ ಅಡಿಕೆ ಹಾಕಿ ಬೇಯಿಸಕ್ಕೆ ಇಡ್ತಾ ಇದೀವಿ. ಇಲ್ಲ ಆಲ್ರೆಡಿ ಬೇಯಿಸಕ್ಕೆ ಇಟ್ಟಿದ್ದೀನಿ. ಸೊ ಅದನ್ನ ಹಾಕೋದನ್ನ ನಿಮಗೆ ತೋರ್ಸೋದು ಮರ್ತೋದೆ. ಬಟ್ ಸೇಮ್ ಏನು ಇಲ್ಲ, ಅಡಿಕೆ ಚೆನ್ನಾಗಿ ಒಲೆಗೆ ಉರಿ ಇಡಬೇಕು. ಮತ್ತೆ ಫಸ್ಟ್ ನೀರು ಕುದ್ದ ಮೇಲೆ ನಾವು ಏನೇನು ಅಡಿಕೆನ ಹೆಚ್ಚಿರ್ತೀವಲ್ಲ ಅಡಿಕೆನ ಆ ನೀರಲ್ಲಿ ಹಾಕ್ಬಿಟ್ಟು ಕುದಿಸ್ಬೇಕು. ಸೊ ಮೇನ್ ಚೆನ್ನಾಗಿ ಅಡಿಕೆ ಕುದಿಬೇಕು ಅಂದ್ರೆ ಚೆನ್ನಾಗಿ ಕಟ್ಟಿಗೆನ ಚೆನ್ನಾಗಿ ಇಟ್ಬೇಕು. ಯಾಕಂದ್ರೆ ಕಟ್ಟಿಗೆ ಚೆನ್ನಾಗಿ ಇಟ್ಟಿಟ್ಟಂಗೆ, ಅಂದ್ರೆ ಉರಿ ಜಾಸ್ತಿ ಇದ್ದಿದ್ದಂಗೆ ಎಲ್ಲ ಅಡಿಕೆನೂ ಚೆನ್ನಾಗಿ ಕುದಿಯುತ್ತೆ ನೀರಲ್ಲಿ. ಇಷ್ಟು ದಪ್ಪ ಕಟ್ಟಿಗೆಗಳನ್ನ ಇಟ್ಟಿಟ್ಟಂಗೆ ಚೆನ್ನಾಗಿ ಕುದಿ ಚೆನ್ನಾಗಿ ಬಂತು ಅಂತ ಅಂದ್ರೆ ಅಡಿಕೆ ಚೆನ್ನಾಗಿ ಬೆಂದು ಏನಾಗ್ಬಿಡುತ್ತೆ ಅಂದ್ರೆ ರುಚಿ ಜಾಸ್ತಿ ಆಗುತ್ತೆ. ಬಾಯಿಗೆ ಹಾಕೊಂಡಾಗ ಅದು ಒಂದು
ಟೇಸ್ಟು ನಮಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಕೆಲವರು ಈ ನೀರಿಗೆ ಸುಣ್ಣ ಹಾಕ್ತಾರೆ, ಆಮೇಲೆ ಸ್ವಲ್ಪ ವಿಳೆದೆಲೆ ಹಾಕ್ತಾರೆ. ಸೊ ಹಾಕೋರು ಇನ್ನು ಏನೇನೋ ಹಾಕ್ತಾರೆ, ಬಟ್ ನಾವೇನು ಹಾಕ್ತಿಲ್ಲ. ಕೇವಲ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸುಣ್ಣ ಹಾಕ್ತೀವಿ, ಅಷ್ಟು ಬಿಟ್ರೆ ಇದಕ್ಕೆ ಯಾವುದೇ ಇಂಗ್ರೀಡಿಯೆಂಟ್ ಕೂಡ ನಾವು ಹಾಕಲ್ಲ. ಚೆನ್ನಾಗಿ ಅಡಿಕೆ ಕುದ್ದಂಗೆ ಚೆನ್ನಾಗಿ ಕೆಂಪಾಗಿ ಕಾಣ್ತಾ ಇರ್ಬೋದು ನಿಮಗೆ ನೀರು. ಸುಣ್ಣ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ, ಬಿಟ್ರೆ ಇನ್ನೇನು ಇಲ್ಲ. ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ಕಲರ್ ಆದಾದಂಗೆ ಅಡಿಕೆ ಒಂದು ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಮತ್ತು ತಿನ್ನೋಕ್ಕೂ ಕೂಡ ರುಚಿಯಾಗಿರುತ್ತೆ ಅಂತ ನಾವು ಸುಣ್ಣ ಸ್ವಲ್ಪ ಹಾಕ್ತೀವಿ. ಸೊ ಇದು ಬಿಟ್ಟರೆ ಇನ್ನು ಯಾವುದೇ ತರಹದ ಇಂಗ್ರೀಡಿಯೆಂಟ್ ಹಾಕಲ್ಲ. ಮತ್ತು ಕೆಲವರು ಏನೇನೋ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ, ಬಟ್ ನಾವು ಯಾವುದೇ ಕೆಮಿಕಲ್ಸ್ ಹಾಕಲ್ಲ. ಯಾಕೆಂದರೆ ಮನೆಗೆ ನಾವೇ ಹಾಕ್ಕೊಳ್ಳೋದಲ್ಲ, ಹಾಗಾಗಿ ನಮಗೆ ಹೆಂಗೆ ಬೇಕೋ ಹಾಗೆ ನಾವು ಮನೆಯಲ್ಲಿ ಬೇಯಿಸ್ಕೊತಾ ಇದ್ದೀವಿ. ಸೊ ಈ ಒಂದು ಅಡಿಕೆ ಸತತವಾಗಿ 4 ತಾಸು ಕುದ್ದಿದೆ. ನೋಡಿ, ನಮ್ಮಮ್ಮ ಏನು ಸುಣ್ಣ ಹಾಕ್ತಾ ಇದ್ದಾರೆ ನೋಡ್ಬೋದು. 4 ತಾಸು ಕುದ್ದ ಮೇಲೆ ಇದನ್ನ ನಾವು ಉರಿನ ಬಂದ್ ಮಾಡ್ತೀವಿ, ತಣ್ಣಗಾಗಿ ಬಿಡ್ತೀವಿ. ಸೊ ಸತತವಾಗಿ ಕೆಲವೊಂದು ಅಡಿಕೆನ ಚೆನ್ನಾಗಿ ಬೇಯಿಸೋದಷ್ಟೇ ಅಲ್ಲ ಇಂಪಾರ್ಟೆಂಟು, ಚೆನ್ನಾಗಿ ಒಣಗೋದು ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟು. ಯಾಕೆ ರೈತರು ಸ್ವಲ್ಪ ಹೆದರ್ತಾರೆ ಅಡಿಕೆ ಬೇಯಿಸಕ್ಕೆ ಅಂತಂದ್ರೆ, ಈಗ ಒಳ್ಳೆ ಅಡಿಕೆ ಬರೋ ಟೈಮು, ಬಟ್ ಚೆನ್ನಾಗಿ ಬೇಯಿಸ್ಬಿಟ್ಟು ಅವನ್ನ ಒಣಗ್ಸಕ್ಕೆ ಬಿಸಿಲಿರಲ್ಲ ಮಳೆಗಾಲದ ಟೈಮಲ್ಲ, ಹಾಗಾಗಿ ಚೆನ್ನಾಗಿ ಒಣಗಲ್ಲ ಅಡಿಕೆ. ಅಂತ ಅಡಿಕೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಮೊಗ್ಗು ಸ್ಮೆಲ್ ಬರುತ್ತೆ ಚೆನ್ನಾಗಿ ಒಣಗಿಲ್ಲ ಅಂದರೆ. ಒಣಗಿದ್ರೆ ಒಳ್ಳೆ ರೇಟು ಸಿಗುತ್ತೆ, ಮತ್ತು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿನೇ ತುಂಬ ಜನ ರೈತರು ಅಡಿಕೆನ ಡೈರೆಕ್ಟಾಗಿ ಹೊಲದಲ್ಲಿ ಕೊಟ್ಬಿಡ್ತಾರೆ, ಹಸಿ ಅಡಿಕೆನೆ ಕೊಡ್ತಾರೆ. ಸೊ ಇಳಿಸ್ಬಿಟ್ಟು ಕೊಯ್ದ್ಬಿಟ್ಟು ಬೇಯಿಸ್ಬಿಟ್ಟು ಒಣಗಿಸ್ಬಿಟ್ಟು, ಯಾಕೆಂದ್ರೆ ಎಲ್ಲದೂ ಕೂಡ ಟೆನ್ಷನ್. ಈಗ ಬೇಯಿಸ್ಬೇಕಂದ್ರೆ ಬಲ್ಕ್ ಅಮೌಂಟಲ್ಲಿ ಮಾಡ್ತಾ ಇದೀವಿ ಅಂತ ಅಂದರೆ ಈಗ ಲೇಬರ್ಸು ಸಿಗಲ್ಲ, ಮತ್ತು ಹೆಚ್ಚೋಕೆ ಲೇಬರ್ ಸಿಗಲ್ಲ. ಸೊ ಇವಾಗೇನು ಹೆಚ್ಚೋದೇನು ತೊಂದರೆ ಇಲ್ಲ, ಮಿಷಿನ್ ಬಂದಿದೆ, ಬಟ್ ಒಣಗ್ಸೋದೇ ಒಂದು ಸ್ವಲ್ಪ ತೊಂದರೆ. ಹಾಗಾಗಿ ಸ್ವಲ್ಪ ರೈತರು ಹೆದರ್ತಾರೆ. ಚೆನ್ನಾಗಿ ಕುದ್ದಂತಹ ಅಡಿಕೆಯನ್ನ ನಾವು ತಗೊಂಡ್ಬಂದು ಒಣಗಕ್ಕೆ ಇಡಬೇಕು. ಅದು ಬಿಸಿಲಲ್ಲಿ ಚೆನ್ನಾಗಿ ಒಣಗಬೇಕು. ಅಡಿಕೆ ಚೆನ್ನಾಗಿ ಒಣಗ್ದಂಗೆ ತಿನ್ನಕ್ಕೆ ಚೆನ್ನಾಗಿ ಅನ್ಸುತ್ತೆ, ಮತ್ತೆ ಮುಗ್ಗು ಬರಲ್ಲ. ಎಷ್ಟು ದಿನ ಇಟ್ರು ಏನೂ ಆಗಲ್ಲ. ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅರ್ಧ ಬರ್ಧ ಒಣಗಿಸ್ಬಿಟ್ಟು ಮಾರಾಟ ಮಾಡ್ಬಿಡ್ತಾರೆ, ಬಟ್ ಅಲ್ಲಿ ಕೊಂಡ್ಕೊಂಡವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಮುಗ್ಗು ಸ್ಮೆಲ್ ಬರೋ ತರ ಆಗ್ಬಿಡುತ್ತೆ. ಹಂಗಾಗಿನೇ ಅಡಿಕೆ ಚೆನ್ನಾಗಿ ಒಣಗಬೇಕು. ಚೆನ್ನಾಗಿ ಒಣಗಿದ್ರೇನೆ ಅದಕ್ಕೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ, ಮತ್ತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಅಂದ್ರೆ, ನಾವೇನು ಬೇಯಿಸಿರ್ತೀವಲ್ಲ ಆ ಅಡಿಕೆಯಲ್ಲಿ ಉಳಿದಿರುವಂತಹ ನೀರನ್ನ ಒಂದು ಡಬ್ಬದಲ್ಲಿ ಹಂಗೆ ಇಟ್ಕೋತೀವಿ. ಯಾಕೆಂದ್ರೆ ಈಗ ಒಂದ್ಸಲ ಒಣಗಿರುವಂತಹ ಅಡಿಕೆನ ಇನ್ನೊಂದ್ಸಲ ಏನ್ ಮಾಡ್ತೀವಿ ಅಂದ್ರೆ ಆ ನೀರನ್ನ ಇನ್ನೊಂದ್ಸಲ ಅದೇ ಅಡಿಕೆಗೆ ಹಚ್ತೀವಿ. ಇಲ್ಲಿ ನಮ್ಮ ತಾಯಿ ಹಚ್ಚೋದನ್ನ ನಾನು ತೋರಿಸ್ತೀನಿ. ಅದನ್ನ ಹಚ್ಬಿಟ್ರೆ ಕಲರ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ, ಮತ್ತೆ ನೋಡೋಕೆ ಸಖತ್ತಾಗಿ ಹಚ್ತಾ ಇದಾರಲ್ಲ. ಅಡಿಕೆ ಕುದ್ದಿರುವಂತಹ ನೀರಿದು, ಆ ನೀರ್ನ ಇನ್ನೊಂದ್ಸಲ ಹಚ್ಬಿಟ್ಟು ಒಣಗಕ್ಕೆ ಇಡ್ತಾ ಇದ್ದಾರೆ. ಈ ತರ ಮಾಡೋದ್ರಿಂದ ಅಡಿಕೆ ಒಳ್ಳೆ ಕಲರ್ ಬರುತ್ತೆ, ಮತ್ತೆ ನೀವು ಮಾರಾಟ ಮಾಡ್ತೀರಾ ಅಂತ ಅಂದ್ರೆ ಇದ್ರ ರೇಟು ಟಾಪ್ ರೇಟಲ್ಲಿ ಇರುತ್ತೆ. ಯಾಕೆಂದ್ರೆ ಇದು ತುಂಬಾ ಕಲರ್ ಇರುವಂತ ನೀರು. ನೋಡ್ಬೋದು ನೀವು ಯಾವ ರೀತಿ ಇದೆ ನೀರು ಇದು ಅಂತ. ನಾವು ದಿನ ಇಲ್ಲಿ ಅಡಿಕೆ ಒಣಗಾಕೋದ್ರಿಂದ ನಮ್ಮ ಟೈಲ್ಸ್ ಎಲ್ಲ ಯಾವ ರೀತಿ ಕೆಂಪಾಗಿದೆ ನೋಡ್ಬೋದು ನೀವು. ಈ ರೀತಿಯಾಗಿ ಕಲರ್ ಎನ್ಹ್ಯಾನ್ಸ್ ಆಗುತ್ತೆ, ಮತ್ತೆ ಕಲರ್ ಬಿಡುತ್ತೆ ಅಡಿಕೆ. ಸೊ ಇದು ಸತತವಾಗಿ 7-8 ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿರುವಂತಹ ಅಡಿಕೆ ನೋಡಿ ಇದು. ಸೊ ಇದಿಷ್ಟು ಸಾಂಪ್ರದಾಯಿಕವಾಗಿ ಅಡಿಕೆ ಬೇಯಿಸುವ ವಿಧಾನ ಆಗಿತ್ತು. ಸೊ ಈ ಒಂದು ಅಡಿಕೆ ಬೇಯಿಸುವ ವಿಧಾನ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.